ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಈ ವಿಡಿಯೋ ಬಂದು ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ಅಂದರೆ ಮಾರನೇ ದಿನದ ವಿಡಿಯೋ ಆಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಯುಗಾದಿ ಹಬ್ಬ ಮನೆಯಲ್ಲಿ ಮಾಡಬೇಕಾಗಿರೋದು ಅಂದರೆ ಮನೆಯಲ್ಲಿ ಡೆತ್ ಆಗಿರೋಂಥ ಹಿರಿಯರು ಏನಿರ್ತಾರೆ ಅವ್ರಿಗೆ ಬಟ್ಟೆ ಇಟ್ಟು ಮನೆಯನ್ನೆಲ್ಲ ಪೂಜೆ ಮಾಡಬೇಕು, ಕ್ಲೀನ್ ಮಾಡಬೇಕು. ಹಾಗೆ ಮನೆ ಕೆಲಸ ತುಂಬ ಇರುತ್ತೆ. ಹಾಗಾಗಿ ಹಸುಗಳ ಕಡೆ ಗಮನ ಕೊಡೋಕ್ಕಾಗಲ್ಲ ಅಂತ ಏನು ಮಾಡಿದ್ವಿ, ಹಬ್ಬದ ದಿನ ಮನೆ ಹಿಂದೆ ಇರುವಂಥ ತೆಂಗಿನ ತೋಟಕ್ಕೆ ಒಂದೊಂದು ಮರದ ಹತ್ರ ಒಂದೊಂದು ಹಸುಗಳನ್ನ ಕಟ್ಟಿ ಮೇವು ಹಾಕಿದ್ವಿ. ಸೊ ನೆಕ್ಸ್ಟ್ ಡೇನು ಅದೇ ಕೆಲಸ ಮಾಡಬೇಕಾಗಿ ಬಂತು. ಯಾಕಂದರೆ ಮಾರನೇ ಅಂದರೆ ಯುಗಾದಿ ಹಬ್ಬದ ದಿನ ಏನಂದರೆ ನಮ್ಮ ಮನೆದೇವರು ಮುಸತ್ತೂರಿನ ಶಂಕರಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ವರ್ಷ ಹೋಗ್ತಾಯಿದ್ವಿ. ಹಬ್ಬದ ದಿನವೇ ಹೋಗ್ತಾಯಿದ್ವಿ. ಬಟ್ ಈ ನಿನ್ನೆ ಏನಾಯಿತು ಅಂದರೆ ಸ್ವಲ್ಪ ಲೇಟ್ ಆಗೋಯಿತು. ರಿಲೇಷನ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರನ್ನೆಲ್ಲ ಬಿಟ್ಟು ಹೋಗೋದು ಕಷ್ಟ ಆಗಿತ್ತು. ಹಾಗಾಗಿ ನಿನ್ನೆ ಹೋಗ್ಲಿಕ್ಕಾಗಿಲ್ಲ. ನೆಕ್ಸ್ಟ್ ಡೇ ಏನಿದೆ, ಹಬ್ಬ ಕಳೆದ ಮಾರನೇ ದಿನ ಅತ್ತೆ ಮಾವ ಯಜಮಾನರು ಹಾಗೆಯೇ ನಮ್ಮ ಮಾವ ಅವ್ರನ್ನ ತಮ್ಮ ಹಾಗೆ ನನ್ನ ಮಕ್ಕಳು ಇಬ್ಬರು ಮಕ್ಕಳು ಎಲ್ಲರೂ ಸೇರಿ ಕಾರ್ನಲ್ಲಿ ಹೋಗ್ಬಿಟ್ರು. ಸೊ ಒಬ್ಬಳೇ ಆಗಿರೋದ್ರಿಂದ ಇಲ್ಲಿಂದ ಮೇವನ್ನ ಕುಯ್ಕೊಂಡು ಅಲ್ಲಿದೆ ನಮ್ಮ ಮನೆ. ಸೊ ಕಾಣಿಸ್ತಾ ಇದೆಯಾ ಮನೆ, ಅಲ್ಲಿವರೆಗೂ ಹೊತ್ಕೊಂಡು ಹೋಗ್ಬೇಕು. ಇಲ್ಲಿರೋಂಥ ಮೇವನ್ನು ಕುಯ್ಕೊಂಡು ಪ್ರತಿಯೊಂದು ಹಸುಗಳಿಗೂ ಅಲ್ಲಿವರೆಗೂ ಹೊತ್ಕೊಂಡು ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಬೆಳಗ್ಗೆನೇ ಹೊರಟ್ಬಿಟ್ರು ಅವರು. ಹಾಗಾಗಿ ಮೇವನ್ನ ಕುಯ್ಕೊಂಡು ಒಂದೊಂದು ಮಿನಿಮಮ್ ಎಷ್ಟಿದೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಇಲ್ಲೇ 1 2 3 4 5 6 7 8 9 ಇದ್ದಾವೆ. ಇಲ್ಲೇ 9 ಇದ್ದಾವೆ. ಬಟ್ ಮನೆಯಲ್ಲೂ ಇನ್ನೂ 4 ಇದ್ದಾವೆ. ಆಮೇಲೆ ಓರ್ಗಳು ಅಂದರೆ ಎತ್ತುಗಳು ಕೂಡ ತಂದಿದ್ದಾರೆ ನಮ್ಮ ಮನೆಯಲ್ಲಿ. ನಿನ್ನೆ ಯುಗಾದಿ ಹಬ್ಬದ ಪ್ರಯುಕ್ತ ಯುಗಾದಿ ಹಬ್ಬದ ದಿನವೇ ತರಬೇಕು. ಮತ್ತು ಯುಗಾದಿ ಹಬ್ಬದ ದಿನ ಹಳ್ಳಿ ಸೈಡಲ್ಲಿ ಹೊನ್ನಾರು ಕಟ್ಟೋದು ಅಂತ ಮಾಡ್ತೀವಿ. ಸೊ ನಮ್ಮನೆ ಹಸುಗಳಿಂದನೂ ಎತ್ತುಗಳಿಂದನೂ ನಾವು ಹೊನ್ನಾರು ಕಟ್ಟೋದಬೇಕು ಅಂತ ಆಸೆ ಇತ್ತು ನಮ್ಮ ಮಾವನವ್ರಿಗೆ. ಹಾಗಾಗಿ ಹಬ್ಬದ ದಿನವೇ ಹೋಗಿ ತಂದರು. ಸೊ ಅದನ್ನು ಕೂಡ ಲಾಸ್ಟ್ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಈ ನಮ್ಮನೆ ಎತ್ತುಗಳು ಹೇಗಿದ್ದಾವೆ ಅನ್ನೋದನ್ನ ಕೂಡ ನೋಡಿ ನೀವು ಹೇಳಬೇಕು ಯಾವ ರೀತಿ ಇದೆ ಅನ್ನೋದನ್ನ. ಇವಾಗ ಸದ್ಯಕ್ಕೆ ನಾನು ಅವ್ರು ಯಾರೂ ಇಲ್ಲದೇ ಇರೋ ಕಾರಣ ಎಲ್ಲನೂ ಒಂದೊಂದು ಮರದ ಹತ್ರ ಕಟ್ಟಿ ಮೇವನ್ನ ಕುಯ್ದು ಹಾಕಿದ್ದೀನಿ. ಸೊ ಆರಾಮಾಗಿ ಮರದ ನೆರಳಲ್ಲಿ ನಿಂತ್ಕೊಂಡು ಮೇವು ತಿಂತಾ ಇದ್ದಾವೆ. ನೋಡಿ ಇವಳು ಮಾತೆನ ಅಂದರೆ ಜೋಳದ ಮಾತೆ ಏನಿರುತ್ತೆ ಅದನ್ನು ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗಿತಾ ಇದ್ದಾಳೆ. ಫಸ್ಟು ಎಲ್ಲ ಏನು ಮಾಡುತ್ತೆ ಅಂದರೆ ಕಡ್ಡಿನೆಲ್ಲ ಅರಗಿಸಿ ಒಂದೊಂದೇ ಮಾತೆನ ಬಿಡಿಸ್ಕೊಂಡು ತಿನ್ನೋದು. ಲಾಸ್ಟ್ ಜೋಳದ ಮಾತೆ ಏನಿದೆ ಅದೆಲ್ಲ ಖಾಲಿ ಆದಮೇಲೆ ಎಡ್ಜಲ್ಲಿ ಲಾಸ್ಟಲ್ಲಿ ಇನ್ನೇನು ತಿನ್ನೋಕ್ಕಿಲ್ಲ ಅಂದ ಟೈಮ್ನಲ್ಲಿ ಕಡ್ಡಿ ಕಡಿಯೋದು. ಇವಾಗ ನೋಡಿ ಹಂಗೆ ಅದು ಫಸ್ಟು ಜೋಳ ಬಿಡಿಸ್ಕೊಂಡು ತಿನ್ನೋದು. ಜೋಳದ ಮಾತೆ ಏನು ಇರುತ್ತೆ ಅದನ್ನು ಫಸ್ಟು ಕಡ್ಕೊಂಡು ತಿನ್ನೋದು, ಆಮೇಲೆ ಕಡ್ಡಿ ತಿನ್ನೋದು. ಇದನ್ನೆಲ್ಲ ಮನೆಯಲ್ಲಿ ತಗೊಂಡೋಗಿ ಒಡೆದಾಕ್ಲಿಕ್ಕೆ ಮಿಷಿನಿಗೆ ಕೊಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ಬಟ್ ನನಗೆ ಪ್ರತಿಯೊಂದಕ್ಕೂ ಒಂದೊಂದು ಸಲ ಒತ್ಕೊಂಡು ತಿರ್ಲಿಕ್ಕಾಗೋದಿಲ್ಲ. ಯಾಕಂದರೆ ಬರೀ ಒಂದೊಂದು ಕಡ್ಡಿಗಳು ಅಷ್ಟೇ ಇದ್ದರೆ ತೂಕ ಬರಲ್ಲ. ಬಟ್ ಮಾತೆ ಇರುತ್ತಲ್ಲ, ಜೋಳದ ಮಾತೆ ಇರೋದ್ರಿಂದ ತುಂಬ ತೂಕ ಬರುತ್ತೆ. 10 ರಿಂದ 15 ಕಡ್ಡಿ ಎತ್ತೋದೇ ತುಂಬ ಕಷ್ಟ ಆಗಿರುತ್ತೆ, ಅಷ್ಟು ತೂಕ ಇರುತ್ತೆ. ಹಾಗಾಗಿ ಮನೆಯಲ್ಲೇ ಕಟ್ಟಿ ಹಾಕ್ಲಿಕ್ಕಾಗಲಿಲ್ಲ. ಹಾಗಾಗಿ ಮರದ ಹತ್ರ ಕಟ್ಟಿ ಒಂದೊಂದಕ್ಕೂ ಒಂದೊಂದು ಸಲ ಹಾಕಿದ್ದೀನಿ. ನಮ್ಮ ಮಾವವ್ರು ಏನು ಮಾಡ್ತಾಯಿದ್ರು ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ಗಾಡಿ ಹೊಡ್ಕೊಂಡು ಎತ್ತುಗಳು ಹಾಕ್ಕೊಂಡು ಗಾಡಿ ಹೊಡ್ಕೊಂಡು ಬಂದು ಜೋಳದ ಕಡ್ಡಿ ಏನಿದೆ ಅದನ್ನು ಕುಯ್ಕೊಂಡು ಬಂದು ಮನೆ ಹತ್ರ ಹಾಕ್ಬಿಡ್ತಾಯಿದ್ರು. ಸೊ ನಾವೇನು ಮಾಡ್ತಾಯಿದ್ವಿ ಅಂದರೆ ಮಷಿನ್ನಲ್ಲಿ ಹೊಡೆದು ಅದಕ್ಕೆ ಹಸುಗಳಿಗೆಲ್ಲ ಸುರಿತಾಯಿದ್ವಿ. ಬಟ್ ನಮ್ಮನೇಲಿ ಏನು ಮಾಡಿದರು, ನಾಳೆ ಹಬ್ಬ ಅನ್ನೋ ಟೈಮ್ನಲ್ಲಿ ನಮ್ಮನೆ ಹಳೆ ಎತ್ತುಗಳು ಏನಿದ್ದು ಅವನ್ನ ಮಾರಿಬಿಟ್ರು. ಹಾಗಾಗಿ ನಾವು ಹೊಸ ಎತ್ತು ತರೋ ತನಕ ಬೈಕ್ನಲ್ಲಂತೂ ಇವು ಉತ್ತಿರೋ ಹೊಲ ಅಲ್ವಾ ಇದೆಲ್ಲ. ಇಲ್ಲಿ ನೋಡಿ, ಬರೀ ಖಾಲಿ ಹೊಲ ಆದರೆ ಬೈಕ್ ಬರುತ್ತೆ. ಬಟ್ ಉತ್ತಿರೋ ಹೊಲದಲ್ಲಿ ಬೈಕ್ ಆಗಲಿ ಸ್ಕೂಟಿ ಆಗಲಿ ಬರಲ್ಲ ಮುಂದೆ. ಹಾಗಾಗಿ ಬೈಕ್ನಲ್ಲೂ ಏರ್ಲಿಕ್ಕೆ ಕಷ್ಟ, ಒರ್ಲಿಕ್ಕಂತೂ ಆಗೋದೇ ಇಲ್ಲ. ಈ ಬಿಸಿಲಲ್ಲಿ, ಹೆವಿ ಬಿಸಿಲಲ್ಲಿ ಜೋಳ ಕಡ್ಡಿನ ಇವಾಗ ಒರ್ಲಿಕ್ಕೆ ಹೋದರೆ ಮೈಯೆಲ್ಲ ಕುಯ್ದು ಕುತ್ತಿಗೆ ಹತ್ರ ಜಾಸ್ತಿ ಹಿಡ್ಕೊಂಡಿರ್ತೀವಲ್ವ, ಹಾಗಾಗಿ ಕುತ್ತಿಗೆ ಎಲ್ಲ ಕುಯ್ದು ಆ ರೆಕ್ಕೆಗಳಲ್ಲಿ ಸುಂಕು ಅಂತ ಇರುತ್ತೆ.
ಜೋಳದ ಕಡ್ಡಿ ಸುಂಕೆಲ್ಲ ಏನಾದರೂ ಮೈಗೆ ಹೊತ್ಕೊಂಡ್ರೆ ಫುಲ್ ಬಾಡಿ ಎಲ್ಲ ಕಡ್ತಾ ಬರುತ್ತೆ. ಆಮೇಲೆ ಉರಿಯುತ್ತೆ, ಬಿಸಿಲಿನಿಗೆ ಸೆಕೆಗೆ ಏನಾದ್ರು ಬೇವುತ್ಬಿಟ್ರೆ ಆ ಜಾಗ ಎಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಇರೋದ್ರಿಂದ ನಾನು ಯಾವುದೇ ರಿಸ್ಕ್ ಬೇಡ ಅಂತ ಎಲ್ಲನೂ ತಂದು ಇಲ್ಲೇ ಹೊಲ್ದ ಹತ್ರ ಕಟ್ಬಿಟ್ಟಿದ್ದೀನಿ. ರಾತ್ರಿ ಅಂದರೆ ಸಂಜೆ ಹಾಲು ಕರೆಯೋ ಟೈಮಿಗೆ ಇಲ್ಲಿಂದ ಹಿಡ್ಕೊಂಡೋಗಿ ಸ್ವೀಟ್ಸ್ ಏನಿದೆ ಹಸುಗಳಿಗೆ ಕೊಡೋದು ಎಲ್ಲ ಕೊಟ್ಕೊಂಡು ಹಾಲು ಕರೆದ್ರೆ ಸರಿ ಹೋಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಸೊ ಇದು ನನ್ನ ಇವತ್ತಿನ ದಿನಚರಿ ಅಂದರೆ ಮನೆ ಕೆಲಸ ಎಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಎಲ್ರಿಗೂ ತೊಳೆಯೋದು, ಗುಡಿಸೋದು ಎಲ್ಲ ಇದ್ದೇ ಇರುತ್ತೆ, ಅಡುಗೆ ಮಾಡೋದು ಎಲ್ಲ. ಬಟ್ ನನ್ನ ಹಸುಗಳ ದಿನಚರಿ ಏನು ಅಂದರೆ ಇವತ್ತಿನ ದಿನಚರಿ ಈ ಥರ ಆಗಿದೆ ನಂದು. ಸೊ ಇವಾಗ ನಮ್ಮನೆಗೆ ಅಂತ ಇನ್ನೂ ಹೊಸದಾಗಿ ಹಬ್ಬದ ದಿನ ಬಂದಿರೋಂಥ ಹೊಸ ಮೆಂಬರ್ಸ್ ಅಂದರೆ ಮೊದಲೇ ನಮ್ಮ ಮನೆಯಲ್ಲಿ ಇಷ್ಟೊಂದು ಮೆಂಬರ್ಸ್ ಇದ್ದಾರೆ. ಬಟ್ ಅದಕ್ಕೂ ಇನ್ನೂ ಇಬ್ಬರು ಜಾಯ್ನ್ ಆಗಿದ್ದಾರೆ. ಅವ್ರು ಯಾರು ಅನ್ನೋದು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ಹೇಗಿದ್ದಾರೆ, ನಿಮಗೆ ಅವ್ರನ್ನ ನೋಡಿ ಖುಷಿ ಆಯಿತಾ, ಏನಾಯಿತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ, ಬನ್ನಿ ಅವರನ್ನು ಕೂಡ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇವರು ನಮ್ಮ ಮನೆಗೆ ಬಂದಿರುವಂಥ ನ್ಯೂ ಮೆಂಬರ್ಸ್. ಆವಾಗಲೇ ಹೇಳಿದೆ ನ್ಯೂ ಮೆಂಬರ್ಸ್ ಎಂಟ್ರಿ ಆಗಿದ್ದಾರೆ ನಮ್ಮ ಮನೆಯಲ್ಲಿ ಅಂತ. ಸೊ ಅದು ಯಾರು ಅಲ್ಲ, ಇವರೇ. ಸೊ ಈ ರೀತಿಯ ಏನು ಅಂದರೆ ನಾಟಿ ಹಸುಗಳು, ನಾಟಿ ಹೋರಿಗಳು ಅಂತ ಕರೀತಾರೆ ಇವನ್ನ. ಸೊ ಈ ರೀತಿಯ ಹಸುಗಳು, ಎತ್ತುಗಳು ತುಂಬ ಕಡಿಮೆ ಆಗಿದ್ದಾರೆ ಈ ನಮ್ಮ ಕರ್ನಾಟಕದಲ್ಲಿ ಅಂತಲ್ಲ, ತುಂಬ ಕಡೆ ಈ ಥರ ಎತ್ತುಗಳು ಸಿಗೋದು ತುಂಬ ಕಷ್ಟ ಆಗಿದೆ. ಈ ಎತ್ತುಗಳನ್ನ ಹುಡುಕ್ಲಿಕ್ಕೆ ನಮ್ಮ ಅಪ್ಪಾಜಿಯವರು 3 ದಿನ ಟೈಮ್ ತಗೊಂಡ್ರು. ಸೊ 3 ದಿನ ನಮ್ಮ ಸುತ್ತಮುತ್ತ ಹಳ್ಳಿಗಳು, ಆಗ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ಫೋನ್ ಮಾಡಿ ನಮಗೆ ಎತ್ತುಗಳು ಬೇಕೇ ಬೇಕು. ಯಾಕಂದರೆ ನಮ್ಮಲ್ಲಿ ಟ್ಯಾಕ್ಟ್ರ್ ಇಲ್ಲ ಅಥವಾ ಬೇರೆ ಯಾವುದೇ ವಾಹನಗಳಿಲ್ಲ, ಬೈಕ್ ಅಷ್ಟೇ ಇರೋದು. ಬೈಕ್ನಲ್ಲಿ ಎಷ್ಟಕ್ಕೆ ಅಂತ ಮೇವೆ ಇರೋದು ಗೊತ್ತಿಲ್ಲ. ಹಾಗಾಗಿ ನಾನು ಎತ್ತಿನ ಗಾಡಿನಲ್ಲೇ ನಮ್ಮ ಮಾವನವರು ತರೋದು. ಹಾಗಾಗಿ ಎತ್ತುಗಳಂತೂ ಬೇಕೇ ಬೇಕಿತ್ತು. ಇದ್ದ ಎತ್ತುಗಳು ಸರಿ ಅಡ್ಜಸ್ಟ್ ಆಗಲಿಲ್ಲ ಅನ್ನೋದಕ್ಕೋಸ್ಕರ ಮಾರಿಬಿಟ್ರು. ಹೊಸ್ದಾಗಿ ತಂದಿದ್ದಾರೆ ಇವಾಗ ಎತ್ತುಗಳನ್ನು. ಸೊ ಇವನು ಕೂಡ ಸರಿಯಾಗಿ ಗಾಡಿ ಹೊಡೆದಿದ್ದಾರಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಒಂದು ಸಲನೂ ಗಾಡಿ ಹೊಡೆದಿಲ್ಲ. ಬಟ್ ಇವತ್ತು ದೇವಸ್ಥಾನಕ್ಕೆ ಹೋಗೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಆಮೇಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಎತ್ತುಗಳನ್ನ ಗಾಡಿ ಹೊಡೆದು ಎಲ್ಲ ಅಭ್ಯಾಸ ಮಾಡೋಣ ಅಂತ ನಮ್ಮ ಮಾವನವರು ಹೋಗಿದ್ದಾರೆ. ಸೊ ಅವ್ರು ಬರೋ ತನಕ ಈ ಎತ್ಕೊಳ್ಳೋದಾಗಲಿ ಹಸ್ಕೊಳ್ಳೋದಾಗಲಿ ಜವಾಬ್ದಾರಿ ನಂದೆ. ಸದ್ಯಕ್ಕೆ ಇವಾಗ ನೀರು ಕುಡಿದು ವಾಕ್ ಮಾಡ್ತಾ ಇದ್ದಾವೆ. ಅವಕ್ಕೂ ಸ್ವಲ್ಪ ಭಯ ಆಗಿದೆ, ಯಾಕಂದರೆ ಹೊಡಿತಾರೇನೋ ಅಥವಾ ಅವಕ್ಕೆ ಒಂಥರ ಗಾಬರಿ. ಮುಂಚೆ ಬೇರೆ ಮನೇಲಿ ಇದ್ದು ಅಭ್ಯಾಸ ಆಗಿರುತ್ತಲ್ವ, ಹೊಸ ಮನೆಗೆ ಬಂದಮೇಲೆ ಅವಕ್ಕೂ ಸ್ವಲ್ಪ ಗಾಬರಿ ಆಗಿದೆ. ಅವಾಗಿನ್ನ ನನಗೆ ಸ್ವಲ್ಪ ಗಾಬರಿ ಆಗಿದೆ. ಯಾಕಂದರೆ ಅವರ ಕೊಂಬಿನ ಚೂಪ್ ನೋಡಿ ಮಿಸ್ಸಾಗಿ ಏನಾದರೂ ತಿವಿದ್ಬಿಟ್ರೆ ನನ್ನ ಗತಿ ಏನು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅಷ್ಟು ಚೂಪಾಗಿದೆ, ಶಾರ್ಪ್ ಮಾಡಿದ್ದಾರೆ ಕೊಂಬನ್ನು. ಆ ಕೊಂಬು ನೋಡೇ ಭಯ ಆಗ್ತಾಯಿದೆ ನನಗೆ. ಒಳ್ಳೊಳಗೆ ನನಗೂ ಭಯ, ಬಟ್ ಮೇಲ್ಗಡೆ ಮೊಂಡ ಧೈರ್ಯ ಮಾಡಿದ್ದೀನಿ. ಅವಕ್ಕೂ ಕೂಡ ತುಂಬಾ ಭಯ ಇದೆ. ಬಟ್ ಅವು ನೋಡೋ ಲುಕ್ನಲ್ಲೇ ನನಗೂ ಭಯ ಆಗ್ತಾಯಿದೆ. ಸೊ ಇವೇ ನೋಡಿ ಫ್ರೆಂಡ್ಸ್, ನಮ್ಮನೆ ಎತ್ತುಗಳು, ಹೊಸ್ದಾಗಿ ತಂದಿರುವಂಥ ಎತ್ತುಗಳು ನಮ್ಮ ಮನೆಯಲ್ಲಿ ಯಾವ ರೀತಿ ಇದ್ದಾವೆ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮನೆ ಹೊಸ ಎತ್ತುಗಳ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ.